ಇದು ನಮ್ಮ ಮಲ್ಲಿಕಾ ವೆಜ್ ಇದೆಯಲ್ಲ ರೆಸ್ಟೋರೆಂಟು, ನೀವು ಅವಾಗ ಬರ್ತೀರಿ ನಮ್ಮ ರೆಸ್ಟೋರೆಂಟಿಗೆ, ಹೇಳ್ತಾರೆ ಅಲ್ಲಿದು ಮಂಡಕ್ಕಿ, ತೊಯ್ಸಿದ ಮಂಡಕ್ಕಿ ಮೆಣಸಿನಕಾಯಿ ಬೋಂಡ ಅಂತ. ನಿಮ್ಗೆ ಇಷ್ಟ ಆಗ್ಬೋದಾ ಇಲ್ಲ ಗೊತ್ತಿಲ್ಲ. ಅದು ಬಯಲುಸೀಮೆ ಕಡೆ ಜಾಸ್ತಿ, ಇದು ಕಡಿಮೆ. ಹೊನ್ನಾಳಿ ಶಿಕಾರಿಪುರ ಜಾಸ್ತಿ ಇದೆ. ಭಾಳ ಚೆನ್ನಾಗಿದೆ. ಸಾಕ್ಷರತಾ ಆಂದೋಲನ ಹೇಳಿದ್ರಲ್ಲ, ಸಾಕ್ಷರತಾ ಆಂದೋಲನ 92ನೇ ಇಸ್ವಿಯಲ್ಲಿ ಸರ್ಕಾರ ಸಾಕ್ಷರತಾ ಆಂದೋಲನ ಅಂತ ಬಂದು ನಮಗೊಂದು ಅವಕಾಶ ಕೊಟ್ಟರು. ಅದು ಅಧಿಕಾರಿಗಳೇ ಮಾಡೋದು. ಅಧಿಕಾರಿಗಳು ಮಾಡೋದಾದರೂ ಕೂಡ ಆವಾಗಿನ ತಹಶೀಲ್ದಾರ್ ಒಬ್ಬರು ರಾಮಕೃಷ್ಣ ಅಂತಿದ್ದರು. ಅವರು ನನ್ನ ಅಧ್ಯಕ್ಷತೆಯಲ್ಲಿ ಈ ಸಾಕ್ಷರತೆ ಆಂದೋಲನ ಮಾಡಬೇಕು ಅಂತ ಒಂದು ಡಿಕ್ಲೇರು ಮಾಡಿದರು. ಆದ್ದರಿಂದ ರಾಮಕೃಷ್ಣ ರಾಮಕೃಷ್ಣ ಅಂತ ಅದನ್ನು ನಾನು ಕೈಗೆ ಎತ್ಕೊಂಡು ಇದೊಂದು ನನ್ನ ಜವಾಬ್ದಾರಿ, ಈ ಎಲ್ಲ ಕೆಲಸ ಮಾಡೋದಕ್ಕಿಂತ ಇದೇ ಭಾಳ ಪವಿತ್ರವಾದ ಕೆಲಸ, ಇದರ ಮೂಲಕ ಜನಕ್ಕೆ ಎಚ್ಚರಿಕೆ ಕೊಡಬೇಕು ಅಂಥೇಳಿ ಪ್ರತಿ ಪಂಚಾಯತಿನೂ ಕೂಡ ತಿರುಗಿ ಎಲ್ಲ ಅಧಿಕಾರಿಗಳನ್ನ ಕಾನ್ಫಿಡೆನ್ಸ್ ತಗೊಂಡು ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಒಂದೊಂದು ಪಂಚಾಯತಿನ ದತ್ತು ಕೊಟ್ಟು ನಾನು ಪ್ರತಿ ಪಂಚಾಯತಿನ ತಿರುಗಿ ಇದು ಮಾಡಿದೆ. ಆವಾಗ DC ಭರತ್ಲಾಲ್ ಮೀನಾ ಚೀಫ್ ಸೆಕ್ರೆಟರಿ ಇದ್ದರು. ಆಮೇಲೆ ಜಾಮದಾರ್ DC ಇದ್ದರು. ಅವರು ನನಗೆ ಪುಷ್ ಮಾಡಿದರು. ಆವಾಗ ಈ ಜನಕ್ಕೆ ನಾನು ಕೂಡ ಯಾರು ಎಲ್ಲರೂ ಅಕ್ಷರ ಕಲಿಬೇಕು, ಯಾರು ಅಕ್ಷರ ಕಲಿಯೋದಿಲ್ಲೋ ಅವರಿಗೆ ಕೊಟ್ಟಿರೋ ಸೈಟನ್ನು ಕ್ಯಾನ್ಸಲ್ ಮಾಡ್ತೇವೆ, ನಿಮಗೆ ಮಂಜೂರಾಗಿರೋ ಮನೆಯನ್ನು ಕ್ಯಾನ್ಸಲ್ ಮಾಡ್ತೇವೆ ಅಂಥೇಳಿ ಸುಮ್ಮನೆ ಒಂದು ಇದು ಹೊಡೆದ್ಬಿಟ್ಟೆ. ಆಮೇಲೆ ಪ್ರತಿಯೊಬ್ಬರು ಅಕ್ಷರ ಕಲೀಲೇಬೇಕು, ಕಲೀದೆ ಹೋದ್ರೆ ಆಗೋದಿಲ್ಲ ಅಂತ ಒಂದು ಚಳವಳಿ ಮಾಡಿದ್ವಿ. ಅದು ಜನಕ್ಕೆ ಹೆಚ್ಚಾಗಿ ಅವ್ರ ಮಕ್ಕಳು ಮರಿನ ಮೊಮ್ಮಕ್ಕಳನ್ನ ವಿದ್ಯಾವಂತರು ಮಾಡೋದಕ್ಕೆ ಅದು ಭಾಳ. ಅವಾಗ ಇನ್ನೊಂದು ಸೈನ್ ಹಾಕಕ್ಕೆ ಕೂಡ ಇರಲಿಲ್ಲ, ಬರೀ ಹೆಬ್ಬೆಟ್ಟು ಹೋಗ್ತಿದ್ರು. ಆಮೇಲೆ ಎಲ್ಲ ಆಫೀಸ್ನಲ್ಲೂ ಬೋರ್ಡ್ ಹಾಕಿದ್ದೆ, ಹೆಬ್ಬಟ್ಟಿನ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಅಂತ. ತಹಸೀಲ್ದಾರ್ ಆಫೀಸ್ದಾಗೆ, ಪೊಲೀಸ್ ಸ್ಟೇಷನ್ನಾಗೆ ಎಲ್ಲ ಕಡೆ ಬೋರ್ಡ್ ಹಾಕಿಬಿಟ್ಟಿದೆ, ಹೆಬ್ಬಟ್ಟಿನ ಅರ್ಜಿಗಳನ್ನು ಸ್ವೀಕರಿಸಲಾಗೋದಿಲ್ಲ ಅಂತ. ಅದು ಕೆಳಗಡೆ B. ಸ್ವಾಮಿಯವರು ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ, ಯಾರು ಕೇಳಲಿಲ್ಲ. ಅದು ದೊಡ್ಡ ಪರಿಣಾಮ ಆಯಿತು. ಇವತ್ತು ಹೆಬ್ಬಟ್ಟೇ ಇಲ್ಲ, ಹೆಬ್ಬಟ್ಟಿಲ್ಲ ಈಗ. ಹೌದು. ಹೀಗೆ ಆಮೇಲೆ ಅಕ್ಷರ ಕಲೀಲೇಬೇಕು ಅಂತ ಹೇಳಿ ಅವ್ರಿಗೆ ಇದು ಮಾಡಿದ್ವಿ. ಆ ಅಕ್ಷರ ಜಾತ್ರೆ ಅಂತ ಮಾಡಿದ್ವಿ, ಅಕ್ಷರ ಉತ್ಸವ ಅಂತ ಮಾಡಿದ್ವಿ. ಇವೆಲ್ಲ ಒಂಥರ ಹಬ್ಬದ ಥರ ಮಾಡಿ ಅದು ಅತ್ಯಂತ ಯಶಸ್ವಿ ಸಾಂಸ್ಕೃತಿಕ ಸಮ್ಮೇಳನವೇ ಆಗಿಬಿಡ್ತದೆ. ಅದೊಂದು ವಿಚಿತ್ರವಾಯಿತು. ಆಮೇಲೆ ಈ ಸಂಪೂರ್ಣ ಸಾಕ್ಷರತೆ ಆಂದೋಲನ ಡಿಕ್ಲೇರ್ ಮಾಡೋದಕ್ಕೆ ಭರತ್ಲಾಲ್ ಮೀನಾ ಬಂದಿದ್ದರು. ಅವ್ರು ಡಿಕ್ಲೇರ್ ಮಾಡೋ ದಿವಸ ಒಂದು ದೊಡ್ಡ ಉತ್ಸವ ಆಯಿತು. ಎಲ್ಲ ಗ್ರಾಮ ದೇವತೆಗಳ ಪಲ್ಲಕ್ಕಿಗಳು ಬಂದದ್ದು, ದೇವರುಗಳು ಬಂದಿದ್ದು, ಆಮೇಲೆ ಎಲ್ಲ ಕಲಾ ತಂಡಗಳೆಲ್ಲ ಬಂದಿದ್ದು. ದೊಡ್ಡ ಜಾತ್ರೆ ಆಗ್ಬಿಡ್ತು. ಅಂದರೆ ಆ ಹಳ್ಳಿಯ ದೇವರುಗಳು ಪಲ್ಲಕ್ಕಿ ಮೇಲೆ ಎಲ್ಲ ಬಂದು ಅದು ಬಹಳ ಚೆನ್ನಾಗೈತಿ. ಈಗಿನ ಹಾಗೆ ಈ ಮಾಧ್ಯಮ ಇರಲಿಲ್ಲ, ಮತ್ತು TV ಗಳು ಇರಲಿಲ್ಲ. ಇವತ್ತು ಪ್ರತಿಯೊಬ್ಬರು ಮೊಬೈಲ್ನಲ್ಲಿ ಮಾಡ್ತಾರೆ. ಅಂಥ ದೊಡ್ಡ ಸಮಾರಂಭ ಆಯಿತು. ಆ ಸಮಾರಂಭದಲ್ಲಿ ಭರತ್ಲಾಲ್ ಮೀನಾ ಅನ್ನೋನು, ನಿಮಗೂ ಗೊತ್ತು, ಭಾಳ ಒಳ್ಳೆಯ ಚೀಫ್ ಸೆಕ್ರೆಟರಿ, ಅವನು ಈ ಕಾರ್ಯಕ್ರಮ ನೋಡಿ ಕಣ್ಣಲ್ಲಿ ನೀರು ಹಾಕಿಬಿಟ್ಟಿದ್ದ. ಗ್ರ್ಯಾಂಡ್ ಸಕ್ಸಸ್ ಅಲ್ಲ, ಅವರು ಶಾಸಕರು ಬೆಂಬಲ ಕೊಟ್ಟಿದ್ದರಿಂದ. ಮತ್ತು ಅದು ಇನ್ವಾಲ್ವ್ ಮಾಡಿದ್ರಿ ನೀವು, ಜನರಿಗೆ ಮಾತ್ರ ಅಲ್ಲ ದೇವ್ರನ್ನೂ ಇನ್ವಾಲ್ವ್ ಮಾಡಿದ್ರಿ. ಅದೊಂದು ವಿಶೇಷ. ಅದಕ್ಕೆ